ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾತಕದ ಪ್ರಕಾರ ಹೇಳಬೇಕು ಅಂದ್ರೆ ನಿಮ್ಮ ಮಗನಿಗೆ ದೊಡ್ಡ ಗಂಡಾಂತರ ಇದೆ. ಆದರೆ ದುರ್ಗಾಂ ದುರ್ಗತಿ ನಾಶಿನಿ ಅಂತ ಆ ಮಹಾತಾಯಿ ದಯದಿಂದ ಅದು ಸಣ್ಣದರಲ್ಲೇ ಮುಗಿದೋಯ್ತು. ಇದು ಅವನ ಜೀವನದಲ್ಲಿ ನಡೀತಿರೋ ಎರಡನೇ ಗಂಡಾಂತರ. ಇದಕ್ಕೆ ಪರಿಹಾರವಾಗಿ ಮಹಾಮೃತ್ಯುಂಜಯ ಹೋಮ ಮಾಡಿದರೆ ಮುಂದೆ ಬರುವ ಗಂಡಾಂತರದಿಂದ ಖಂಡಿತ ಪಾರಾಗಬಹುದು. ಅದನ್ನು ಮಾಡಿಸೋದ್ರಿಂದ ಮುಂದೆ ಏನು ತೊಂದರೆ ಆಗೋದಿಲ್ಲ ಅಂತೀರಾ ಶಾಸ್ತ್ರಿಗಳೇ? ನೋಡಿ, ಹರಿಣಾಪಿ ಹರೈಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಟ್ರಂ ನ ಶಕ್ಯತೆ ಅಂತ ಶಾಸ್ತ್ರ ಹೇಳುತ್ತೆ. ಅಂದ್ರೆ ಹರಿ ಹರ ಬ್ರಹ್ಮ ಯಾರಿಂದಲೂ ಸಹಿತ ಈ ಹಣೆಯಲ್ಲಿ ಬರೆದಿದ್ದನ್ನು ತಪ್ಸೋಕ್ಕಾಗಲ್ಲ ಅಂತ. ವಿಧಿ ಬರಹದ ಮುಂದೆ ಯಾರ ಮಾತು ನಡೆಯುವಾಗಿಲ್ಲ. ನಾವು ಮುಂದೆ ಬರೋ ಸಮಸ್ಯೆನ ಈ ಹೋಮ ಹವನಗಳ ಮೂಲಕ ಮುಂದೂಡಬಹುದೇ ಹೊರತಾಗಿ ಬರದೇ ಇರೋ ಹಾಗೆ ಮಾಡೋಕ್ಕಾಗಲ್ಲ. ಈಗ ನೋಡಿ, ಜ್ವರ ಬಂತು ಅಂತ ಔಷಧಿ ತಗೊಳ್ತೀವಿ. ಬಂದು ಜ್ವರ ಆ ಕಾಲಕ್ಕೆ ಹೋಗುತ್ತೆ, ಮುಂದೆ ಜ್ವರನೇ ಬರೋದಿಲ್ಲ ಅಂತ ಹೇಳೋಕ್ಕಾಗತ್ತೆಯೇ? ಹಾಗೆ ಇದು ಈ ಪೂಜೆ ಹವನ ಇದನ್ನೆಲ್ಲ ಮಾಡೋದ್ರಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ಸಮಸ್ಯೆ ದೂರ ಆಗತ್ತೆ ಅನ್ನುವ ಒಂದು ಬಲವಾದ ನಂಬಿಕೆ. ಹಾಗಂತ ತೊಂದರೆ ಆಗಬೇಕು ಅಂತೇನಿಲ್ಲ, ತೊಂದರೆ ಆಗಬಾರ್ದು ಅಂತಾನೂ ಏನೂ ಇಲ್ಲ. ನೀವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡ್ತಿರೋ ಅಷ್ಟು ಫಲ ಸಿಗುತ್ತೆ. ಮುಖ್ಯವಾಗಿ ಆತ್ಮವಿಶ್ವಾಸ ಬೇಕು. ಹೀಗಾಗಿರೋ ಘಟನೆಯಿಂದ ಎಲ್ಲರೂ ಆತಂಕದಲ್ಲಿದ್ದೀವಿ. ಮತ್ತೆ ಹೀಗೇನಾದ್ರೂ ತೊಂದರೆ ಆದ್ರೆ ತುಂಬಾ ನೋವಾಗತ್ತೆ. ಹಾಗಾದ್ರೆ ನೀವು ಹೇಳ್ದಾಗೆ ಮೃತ್ಯುಂಜಯ ಹೋಮ ಮಾಡಿಸೋಣ. ಯಾವಾಗ ಮಾಡೋಣ ಅಂತೀರಾ? ಈಗ ಹೇಗಿದ್ರು ಶಿವರಾತ್ರಿ ಇದೆ, ಅವತ್ತಿನ ದಿವಸ ಮಹಾಮೃತ್ಯುಂಜಯ ಹೋಮ ಮಾಡಿಸಿದ್ರೆ ಎಂಥ ಮೃತ್ಯು ಬಾಧೆ ಇದ್ರೂ ದೂರ ಆಗುತ್ತೆ. ನಿಮ್ಮ ಮಗ ಮತ್ತು ಸೊಸೆ ಜೊತೆಯಲ್ಲಿ ಕುಳಿತು ಹೋಮ ಮಾಡುವುದರಿಂದ ನಿಮ್ಮ ಸೊಸೆ ಕಾಲ್ಗುಣ ಮನೋಗುಣದಿಂದ ಅವಳ ಮಾಂಗಲ್ಯ ಭಾಗ್ಯ ಗಟ್ಟಿಯಾಗುತ್ತೆ. ಹಾಗಾಗಿ ಸಪತ್ನಿ ಸಮೇತರಾಗಿ ಈ ಹೋಮ ಮಾಡಬೇಕು. ಯಾಕೆ ಶಾಸ್ತ್ರಿಗಳೇ, ಮಗನ್ ಒಳ್ಳೇದಾಗ್ಲಿ ಅಂತ ಹೆತ್ತ ತಂದೆ ತಾಯಿಗಳು ಕೂತ್ಕೊಂಡು ಪೂಜೆ ಮಾಡಿದ್ರೆ ಒಳ್ಳೇದಾಗಲ್ವಾ? ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವನು ಈಗಿರೋ ಪರಿಸ್ಥಿತಿಲಿ ಅವನು ತುಂಬಾ ಹೊತ್ತು ಹೋಮ ಕೂತ್ಕೊಳ್ಳೋಕ್ ಆಗೋದಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನೋಡಿ, ನಿಮ್ಮ ಮಗನಿಗೆ ಮದುವೆ ಆಗದೆ ಇದ್ದಿದ್ರೆ ನೀವಿಬ್ರು ಕೂತ್ಕೊಂಡು ಪೂಜೆ ಮಾಡಬಹುದಾಗಿತ್ತು. ಈಗ ನಿಮ್ಮ ಮಗನಿಗೆ ಮದುವೆ ಆಗಿದೆ, ಸೊಸೆ ಇದ್ದಾರೆ, ಮುಂದೆ ಅವರು ಜೀವನ ಇಡೀ ಜೊತೆಲೇ ಬಾಳ್ಬೇಕು. ಹಾಗಾಗಿ ಅವ್ರ ಪೂಜೆ ಕೂಡೋದು ತುಂಬಾ ಶ್ರೇಯಸ್ಸು ಅಂತ ನನ್ನ ಭಾವನೆ. ಶಾಸ್ತ್ರನೂ ಹಾಗೆ ಹೇಳುತ್ತೆ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ನೀವೇ ಇಬ್ರು ಕೂತ್ಕೋಬಹುದು ಪೂಜೆಗೆ. ಶಾಸ್ತ್ರಿಗಳೇ,